ಏಯ್ ನಿಮ್ಮನ್ನೆಲ್ಲ ಸುಮ್ಮನೆ ಬಿಡ್ತೀನಾ? ಒಂದು ಕೈ ನೋಡ್ಕೊಂತೀನಿ, ಬರ್ತೀನಿ ತಿರ್ಗಾ. ಬರಲ್ಲ ಅಂತ ಅನ್ಕೊಂಬಿಡ್ರೆ ಬರ್ತೀನಿ. ಹ್ಞೂ ಹ್ಞೂ ಬಾವಾಗ ಮೈಕ್ರೋ ಅಷ್ಟು ಎಣ್ಣೆ ಉಚ್ಕೊಂಡ್ ಬಾವಾಗು. ಆಯ್ತೆ ಹೋಗು, ಇವತ್ತೇನೋ ತಪ್ಸ್ಕೊಂಡೆ ನಿನ್ ಕೈ ತಗೋ. ಬರ್ತೀನಿ ತಿರ್ಗಾ. ಏಯ್ ನಡಿಯಲ್ಲ ಇನ್ನು ನಡಿಯಾ. ಏನಪ್ಪ ಇದಕ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ? ತಾತ ಈ ಬಾಂಡ್ ಬೇರೆ ಅತ್ತೆ ಕೈಲಿ ಕೊಡ್ಬೇಕಾಯ್ತು, ಅದೊಂದು ಕೆಲಸ. ಆಮೇಲೆ ರಕ್ಷಣಾ ಅವರು ಯಾರೋ ಬಂದಿದ್ರು, ಅದಕ್ಕೆ ರಕ್ಷಣ್ ಕರ್ಕೊಂಡೋಗಿ ತೋರ್ಸೋಣ ಅಂತ ಬಂದೆ ತಾತ. ಎಲ್ಲಿ ರಕ್ಷಾ? ರಕ್ಷಾ ಶೋಭಿತಾ ಅಕ್ಕನವ್ರ ಮನೆಗೆ ಅವ್ರೆ ಬಾವಾ. ಓ ಹೌದಾ, ಅಲ್ಕೋಗೋಳ? ಹ್ಞೂನಪ್ಪ ಓದ್ತೀನಿ ಅಂತ ಓದ್ಲು. ಅದೇನೋ ಅವ್ರ ಮಾವನ್ ಗೊಣ್ಗುಟ್ಕೊಂತವನೋ ಅದೇನೋ. ನಾನು ಬೇಡಮ್ಮ ಅಂತನ್ನೆ, ನನ್ನ ಮಾತು ಕೇಳಿಲ್ಲ. ಇಲ್ಲ ತಾತ ನಾನು ಕರ್ಕೊಂಡೋಗ್ತೀನಿ, 2 ದಿವಸ ಇಕ್ಕಂತೀನಿ, ನಂಗೂ ಬೇಜಾರು ಅಂತಂದ್ಲ. ಆ ಅಪ್ಪನ ಮೊದಲೇ ಗೊತ್ತಲ್ಲಪ್ಪ, ರವ ಅಂತ ಇರ್ತಾನೆ. ಅದೇನು ಮಾಡುತ್ತಾ ಅದೇನೋ. ಕರ್ಕೊಂಡೋಗಪ್ಪ. ರಶ್ಮಿ, ಇದೇ ಕಾರ್ ಮೇಲೆ ಹೋಗಿ ಕೂತ್ಕೊಂಡ್ಬಿಟ್ಟೆ. ಮಮ್ಮ, ನಮ್ಮ ಅಪ್ಪನಂದ್ರೆ ದಿಗ್ಲು ಅದಕ್ಕೆ. ನಾನು ಇದ್ದೀನಲ್ಲಮ್ಮ, ನಾನು ಇದ್ದೀನಲ್ಲ, ನಾನು ನೋಡ್ಕೊಂತೀನಿ ಬಿಡು. ನಿಮ್ಮ ಅಪ್ಪನ ಕತೆ ನನಗೆ ಒಪ್ಸ್ಬಿಡು, ನಾನು ನೋಡ್ಕೊಂತೀನಿ ನಿಮ್ಮಪ್ಪನ. ಹೌದಮ್ಮ, ನಮ್ಮ ಅಪ್ಪನಿನ್ ಬರಲ್ಲ? ಇಲ್ಲ ಬರಲ್ಲ. ನೀನು ಆರಾಮಾಗಿ ಖುಷಿಯಾಗಿರು. ಸ್ಕೂಲ್ಗೆಲ್ಲ ಅಡ್ಮಿಷನ್ ಮಾಡಿಸ್ಕೊಡ್ತೀನಿ, ಇಲ್ಲೇ ವ್ಯಾನ್ ಬರ್ತೈತೆ, ಹೋಗು ಆಯ್ತಾ? ಸರಿ ಮಮ್ಮ, ಆಯ್ತು. ಅತ್ತೆ, ಶೋಭಿತ್ ಅವ್ರ ಮನೆಗೆ ಹೋಗಿ ರಕ್ಷಣೆ ಕರ್ಕೊಂಡೋಗಿ ತಿರುಗಿ ಮತ್ತೆ ವಾಪಸ್ ತಂದುಬಿಡ್ತೀನಿ, ಅವ್ರು ನೋಡ್ಬೇಕಂತೆ. ಸರಿನಪ್ಪ, ಆಯ್ತು. ವಿಜಯಪ್ಪ, ನೀನು ಒಬ್ಬನೇ ಹೋಗೋದೇನು ನಂಗೆ ಇಷ್ಟ ಇಲ್ಲಪ್ಪ. ನಾನು ಬರ್ತೀನಿ ನಡಿ, ಆ ಭದ್ರಪ್ಪ ನಂತರ. ಅಯ್ಯೋ ತಾತ, ಅವ್ರಿಗೆಲ್ಲ ಭಯಪಟ್ರೆ ಆತೈತಾ? ಇಲ್ಲ ನೀನು ನಡಿಯಪ್ಪ, ನಡಿ, ನಾನು ಬರ್ತೀನಿ ನಡಿ ಜೊತೆಗ. ಸರಿ ತಾತ. ರಕ್ಷಾ ಇಲ್ಲಮ್ಮ, ಅವಳು ನಿಮ್ಮ ಮಾವನ ಜೊತೆಗೆ ಅಂಗಡಿ ಕೊಡ್ಲು. ಮಾವನ ಜೊತೆಗೆ ಅಂಗಡಿಗೆ ಇದೇನತ್ತೆ ಹೊಸ ವಿಷಯ? ಅದೇನಮ್ಮ, ಅವಳು ಬಂದಾಗಿಂದ ಜೊತೆಗೆ ಕೈ ಹಿಡ್ಕೊಂಡು ಓಡಾಡ್ತಾ ಇರ್ತಾನೆ ನಿಮ್ಮ ಮಾವನ. ಅವಳು ಬಂದಾಗ ತಾತ ಅಂತ ಇಲ್ಲ, ಇವಾಗ ಅಪ್ಪಾಜಿ ಅಂತ ಹಿಡ್ಕೊಂಡ್ಬಿಟ್ಟವಳೆ. ಅದೇನು ಕತೆನೋ ಏನೋ. ಹೌದಾ? ಮಾವನ್ ಯಾರನ್ನೂ ಸಾಮಾನ್ಯವಾಗಿ ಅಷ್ಟು ಹಚ್ಕೊಂಡಲ್ಲೇ. ಅದೇ ನನಗೂ ಆಶ್ಚರ್ಯ. ಏನಪ್ಪ ಇವಳನ್ನ ಇಷ್ಟೊಂದು ಹಚ್ಕೊಂಬಿಟ್ಟವನೆಲ್ಲ. ಅಂಗಡಿ ಕರ್ಕೊಂಡು ಹೋಗೋದೇನು, ಏನು ಬೇಕಮ್ಮ ಅಂತ ಕೇಳೋದೇನು? ಏನಮ್ಮ ಬಲೆ ಪ್ರಾಣ ಇಟ್ಕೊಂಡವನಮ್ಮ ಅವಳ ಮೇಲೆ. ನೋಡ್ತಾ ಇದ್ದೀನಿ ನಾನು ಬಂದಾಗಿಂದ. ಊಟ ತಿನ್ನೋವಾಗ ಜೊತೆ ಕುಳಿಸ್ಕೊಳೋದೇನೋ, ಅವಳಿಗೆ ತಿನ್ಸೋದೇನೋ. ಮಾವನ್ಕೇನೋ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತತ್ತೆ. ಇದ್ರೂ ಇರ್ಬೋದು ಹೇಳು, ಒಳ್ಳೆ ಬುದ್ಧಿ ಬಂದಿರ್ಬೇಕು ನಿಮ್ಮ ಮಾವನ್ಕ. ಹೋಗ್ಲಿ ಬಿಡು, ಈ ಕಾಲಕ್ಕನ ಅವಳಿಂದ ನನ್ನ ಚೇಂಜ್ ಆದ ನಿಮ್ಮ ಮಾವನು. ಇದೇನಮ್ಮ, ನಮ್ಮನೆಗೆ ಇವತ್ತು ವಿಜಯ್ ನಿಮ್ಮ ತಾತನು ಇಬ್ರು ಬರ್ತಾವ್ರೆ. ಓಹೋ, ಏನಿವತ್ತು ವಿಶೇಷ ನಮ್ಮನೆಗೆ? ವಿಜಯ್ ಭವನ್ ಎಲ್ಗೂ ಹೋಗೋರಲ್ಲ? ಏನಮ್ಮ ಜಜ್ಜಮ್ಮ, ಚೆನ್ನಾಗಿದ್ದೀನಮ್ಮ? ಹ್ಞೂ ಮಾವ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ವಿಜಯ್ ಚೆನ್ನಾಗಿದ್ದೀನಪ್ಪ. ಬರ್ರಿ ಈ ಕಡೆ ಕುತ್ಕೊಂಬನ್ರಿ. ಶೋಭಿತಾ, ರಕ್ಷಾ ಇಲ್ಲಮ್ಮ? ಬಾವಾ, ನಮ್ಮ ಮಾವ ಕರ್ಕೊಂಡು ಹೋಗೋರು ಅಂಗಡಿಗೆ. ಓಹೋ, ಏನಮ್ಮ ಜಲ್ಜಮ್ಮ? ಮಳೆ ಬರ್ತದಮ್ಮ, ಮಳೆ ಬರ್ತದೆ. ನಾನೆಲ್ಲೋ ಶಿವರಾತ್ರಿ ತಿದ್ಮೇಲೆ ಬೇಸಿಗೆ ಕಾಲ ಬರ್ತದೆ ಅಂದ್ಕೊಂಡಿದ್ನೆ. ಗ್ಯಾರಂಟಿ ಮಳೆ ಬರ್ತದಮ್ಮ. ಯಾಕೆ ಮಾವ? ನಿಮ್ಮ ಯಜಮಾನು ನಮ್ಮ ಮಗುನ ಅಂಗಡಿಗೆ ಕರ್ಕೊಂಡು ಹೋಗೋನೆ ಅಂತಂದ್ರೆ ಇನ್ನು ನಂಬೋ ಮಾತೇನೇನಮ್ಮ? ಹ್ಞೂ ಮಾವ, ನಾನು ಶೋಭಿತಾ ಅದೇ ಮಾತಾಡ್ಕೊತಾ ಇದ್ದೀರಿ. ಏನಮ್ಮ, ಎಂದೂ ಇಲ್ಲ, ಯಾರನ್ನೂ ಇಷ್ಟು ಹಚ್ಕೊಂಡಿಲ್ಲ. ಏನು ಅವಳನ್ನ ಅಂಗಡಿಗೆ ಕರ್ಕೊಂಡು ಹೋಗೋದೇನು, ಬರೋದೇನು, ತಿನ್ಸೋದೇನು, ಕೂತ್ಕೊಂಡು ಇಬ್ರು ಮಾತಾಡೋದೇನು? ಅವಳು ಬಂದಾಗಿಂದ ಏನು ಮಕ್ಕದಾಗ ಕಳೆ ಹಂಗೆ ಉಕ್ತಾಯ್ತಮ್ಮವ. ಅದೇನು ಕತೆನೋ ಏನೋ ನಂಗಂತೂ ತಿಳಿದು. ಬಾವಾ, ಕಾಫಿನ ಟೀನ ಅವೆಲ್ಲ ಆಮೇಲೆ ಕುಡೀರಂತೆ. ಊಟ ಮಾಡಿ ನಡೀರಿ ಬಾವಾ, ಕೈ ತೊಳ್ಕೊಂಡು ನಡೀರಿ. ಚಪಾತಿನೂ ಪಲ್ಯ ಎಲ್ಲ ಮಾಡಿದ್ದೀನಿ. ಏನು ಬೇಡಮ್ಮ ಶೋಭಿತಾ, ಏನು ಬೇಡ, ಒಂದು ಸ್ವಲ್ಪ ಕಾಫಿ ಕೊಡಮ್ಮ ಸಾಕು. ಏನಪ್ಪ ವಿಜಯ್ ಇದ್ದಕ್ಕಿದ್ದಂಗೆ? ಆಂಟಿ ಅದೇ ರಕ್ಷಾನ ದತ್ತು ಕೊಡಬೇಕು ಅಂತ ಹೇಳಿತ್ತಲ್ಲ, ಅವರು ಯಾರೋ ಬಂದಿದ್ದಾರೆ. ಅದಕ್ಕೆ ಕೊಡೋಣ ಅಂತ ಕರ್ಕೊಂಡು ಹೋಗೋಣ, ಅವ್ರಿಗೆ ತೋರ್ಸೋಣ ಅಂತ ಬಂದೆ. ನಿಮ್ಮ ಮನೇಲಿದ್ದಾಳೆ ಅಂತಲ್ಲ ಶೋಭಿತಾ, ಕರ್ಕೊಂಬಂದ್ಲಪ್ಪ 1-2 ದಿವಸ ಇರಲಿ ಅಂತ. ಬಾವಾ, ಅವಳು ಒಪ್ತಾ ಇಲ್ಲ ಬಾವಾ. ನಾನು ಹೋಗಲ್ಲ, ನಾನು ಅಲ್ಲೆಲ್ಲ ಇರಲ್ಲ ಅಂತ ಹೇಳ್ತಾವಳೆ. ಅವಳು ಒಪ್ತಾ ಇಲ್ಲ. 1-2 ದಿವಸ ಹಂಗೆ ಹೇಳಮ್ಮ, ಜಾಗ ಹೊಂದ್ಕೊಳ್ಳೋವರ್ಗು. ಆಮೇಲೆ ಸರೋತಾರ ಮಕ್ಕಳು. ಸಾಕು ಅಪ್ಪಾಜಿ, ಇಷ್ಟೇ ಸಾಕು. ಇವೆಲ್ಲ ಇವಾಗ ತಿನ್ನತ್ತೀನಿ, ನಾಳೆ ಬೇರೆ ತಕ್ಕೊಡ್ರಿ. ಚಾಕ್ಲೇಟ್ ಎಲ್ಲ ಜಾಸ್ತಿ ತಿನ್ಕೊಡ್ತು ಮನೆ, ಉಳ್ಕೊಲಿಗೆ ಬೀಳ್ತವೆ, ಹೊಟ್ಟೆ ಗುಳ ಎಲ್ಲ ಬೀಳ್ತದೆ. ತಿಂತಾರಾ ಮಕ್ಕಳು ಚಾಕ್ಲೇಟು? ಏನೋ ಕೇಳಿದೆ ಅಂತ ತಕ್ಕೊಟ್ರೆ ಜಾಸ್ತಿ ತಿನ್ಕೊಡ್ತು. ದಿನ ಒಂದೊಂದು ತಿನ್ಬೇಕು. ಅಪ್ಪಾಜಿ, ಆಯ್ತು ತಿಂತೀನಿ. ಯಾರ ಬಂದವ್ರೆ ನಮ್ಮ ಮನೆಗೆ ಕಾರದ? ಯಾರೋ ಬಂದವ್ರೆ, ನೋಡ ನಡಿ. ವಿಜಯ್ ಮಾಮ, ತಾತ ಯಾವಾಗ ಬಂದಿದ್ದ? ಈಗಮ್ಮ ಇವಾಗ ಬಂದ್ರೆ ನೀನೇ ಇರಿಲ್ಲ, ಎಲ್ಲೋಗಿದ್ದೆ? ನಾನು ಕುರ್ಕುರೆ ಲಾಲಿಪಪ್ಪು ಎಲ್ಲ ತಕೊಂಬರಕ್ ಹೋಗಿದ್ದೆ. ಓಹೋ, ಕುರ್ಕುರೆ ಲಾಲಿಪಪ್ಪು ಎಲ್ಲ ತಕೊಂಬರಕ್ಕೆ ಹೋಗಿದ್ಲಂತಪ್ಪ ಯಜಮಾನಮ್ಮನ. ಯಾವಾಗ ಬಂದ್ರಿ ಚಿಕ್ಕಪ್ಪ? ವಿಜಯ್ ಚೆನ್ನಾಗಿದ್ದೀರೇನಪ್ಪ? ಹೂನಪ್ಪ ಚೆನ್ನಾಗಿದ್ದೀರಿ. ನೀನು ಚೆನ್ನಾಗಿದ್ದೀನಪ್ಪ? ಏನೋ ಇಷ್ಟು ಮಾತ್ರ ಇದ್ದೀರಿ. ಯಾಕಂಕಲ್ ಹಂಗಂತೀರಾ? ಚೆನ್ನಾಗೇ ಇದ್ದೀರಲ್ಲ. ಹೂನಪ್ಪ ಚೆನ್ನಾಗೇ ಇದ್ದೀನಿ. ಅಲ್ಲ ವಿಜಯಪ್ಪ, ನಾವು ಅಲ್ಲಿಂದ ಬಂದಿದ್ದೀರಿ, ನಮ್ಮನ್ನು ಮಾತಾಡ್ಸೋದು ಬಿಟ್ಬಿಟ್ಟು ಭದ್ರಪ್ಪನ ಮೇಲೆ ಹೋಗಿ ಕೂತ್ಕೊಂಡವಳೆಲ್ಲ. ಏನಮ್ಮ ರಕ್ಷಾ, ಯಾರವರು? ನಮ್ಮ ಅಪ್ಪಾಜಿ ಅವರು. ಅಪ್ಪಾಜಿ? ಅಲ್ಲ ಅವ್ರು ಬೇರೆಯವ್ರಮ್ಮ. ಇಲ್ಲ ನಮ್ಮೋರೇ ಅವರು, ನಮ್ಮೋರೇ ತಾತ, ನಮ್ಮೋರೇ ಅವರು. ನಾನು ಹೇಳಿಲ್ಲ ಮಾವ,
ನಾನು ಹೇಳಿದ್ನಲ್ಲ ಆವಾಗಿನೇ ಇಬ್ರು ಹಿಂಗೆ ಅಂಟ್ಕೊಂಡೇ ಇರ್ತಾರಂತ ಎಲ್ಲಿಗೆ ಹೋದ್ರು ಜೊತೆಗೆ ಹೋಗೋದು. ಇವರಾದ್ರೆ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರೋರು. ಇವಾಗ ಎಲ್ಲೂ ಹೋಗಲ್ಲ, ಅವಳ ಜೊತೆಗೆ ಆಟ ಆಡ್ಕೊಂಡೇ ಇರ್ತಾರೆ. ಬದ್ರಿ ಆತದ ಜಲ್ಜಾ. ಮಲ್ಕೊಂಡವಳೆ. ಇರಪ್ಪ ಕಾಪಿ ಇಕ್ಕೊಂಬತ್ತೀನಿ. ಮವ ಕಾಪಿ ಕೊಡ್ಲಾ? ಹ್ಞೂ ನಂಗೆ ಕಾಪಿ ಎತ್ಕೊಂಡು ಮಗು ಕಾಲು ಎತ್ಕೊಂಬ ಹೋಗಮ್ಮ. ಹ್ಞೂ ಸರಿ ಮವ. ಏನಪ್ಪ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದ್ದೀರಿ, ಏನು ಸಮಾಚಾರ? ಏನೇನ ಫಂಕ್ಷನ ಏನು? ಇಲ್ಲ ಇಲ್ಲ ಅಂಕಲ್, ಇದು ರಕ್ಷಾನ ದತ್ತು ಕೊಡಬೇಕು ಅಂತ ಹೇಳಿದ್ದೆ ಒಬ್ರಿಗೆ. ಅವ್ರು ತೊಗೊತೀನಿ ಅಂತ ಬಂದರು, ಅದಕ್ಕೆ ರಕ್ಷಾನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲ ಮವ, ನಾನು ಬರಲ್ಲ, ನಾನು ಹೋಗಲ್ಲ, ನಾನು ಯಾರ ಮನೆಗೂ ಇರಲ್ಲ, ನಾನು ಇಲ್ಲೇ ಇರ್ತೀನಿ. ಹಂಗೆಲ್ಲ ಹೇಳ್ಕೊಡ್ದಮ್ಮ. ನೋಡ ಚಿನ್ನು ಹೋಗಿಲ್ಲ, ಚಿನ್ನು ಎಷ್ಟು ಚೆನ್ನಾಗಿ ಅವ್ನು ಗೊತ್ತಾ, ಅವನು ಕಾರಾಗೆಲ್ಲ ಓಡಾಡ್ತಾನೆ, ಹೊಸ ಬಟ್ಟೆಗಳು ಹಾಕ್ಕೊಂತಾನೆ, ಎಷ್ಟು ಚೆನ್ನಾಗಿ ಅವನು. ಬೇಡ ತಾತ, ನಾನು ಹೋಗಲ್ಲ ತಾತ, ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ, ನಾನು ಹೋಗಲ್ಲ. ಸರಿ ಸರಿ ಸುಮ್ಮನೆ ಇರಮ್ಮ, ದಿಗ್ಲು ಬೀಳ್ಕೊಡ್ತು. ನಂಗೆ ಕಳ್ಸಲ್ಲ, ಸುಮ್ಮನೆ ಇರು, ಇಲ್ಲೇ ಇರಿ ಅಂತ ನೀನು. ರಕ್ಷಾ ಪುಟ ಹಂಗೆಲ್ಲ ಹೇಳ್ಕೊಡ್ದು, ಮೊನ್ನೆ ಚೆನ್ನಾಗಿ ನೋಡ್ಕೊಂತಾರೆ ಅವರು. ಬಾಮ್ಮ, ನಾನು ಬರ್ತಾ ಇರ್ತೀನಿ, ಬಾ ನಿನ್ನ ನೋಡ್ಕೊಂಬರಕ್ಕೆ. ಆಮೇಲೆ ರೇಖಾ ಅಕ್ಕ, ರಶ್ಮಿ ಅಕ್ಕ ಎಲ್ಲರೂ ಬರ್ತಾ ಇರ್ತಾರೆ ನಿನ್ನ ನೋಡ್ಕೊಂಬರಕ್ಕೆ. ಅವರು ಚೆನ್ನಾಗಿ ನೋಡ್ಕೊತಾರೆ, ಬಾಮ್ಮ. ಇಲ್ಲ ಇಲ್ಲ, ನಾನು ಬರಲ್ಲ, ನಾನು ಇಲ್ಲೇ ಇರ್ತೀನಿ, ನಾನು ಎಲ್ಗೂ ಬರಲ್ಲ. ನಮ್ಮ ಮಗು ಜಾಣೆ ಅಮ್ಮ, ಹೇಳದ್ ಮಾತು ಕೇಳ್ತಾಳೆ. ಜಾಣೆ ಇವಳು, ಎಲ್ಲರಿಗಿಂತೂ ಜಾಣೆ. ರೇಖಾ, ರಶ್ಮಿ ಅವರೆಲ್ಲ ದಡ್ರು. ನಮ್ಮ ರಕ್ಷಾ ಜಾಣೆ, ಹೇಳದ್ ಮಾತು ಕೇಳ್ತಾಳಮ್ಮ. ಜಾಣೆ ಮಗು ಅಲ್ಲಮ್ಮ ನೀನು, ಹೇಳದ್ ಮಾತು ಕೇಳಬೇಕು. ಬಾಮ್ಮ ಹೋಗೋಣ ಬಾ. ನಾನು ಬರಲ್ಲ, ನಾನು ಬರಲ್ಲ. ಅಪ್ಪಾಜಿ, ನಾನು ಹೋಗಲ್ಲ ಅವ್ರ ಜೊತೆಗೆ, ನಾನು ಇಲ್ಲೇ ಇರ್ತೀನಿ. ಅಯ್ಯೋ ಅಳ್ತಾರಾ? ಹಾಂ, ಅಳ್ಬಾರ್ದಮ್ಮ, ಅಳ್ಬಾರ್ದು. ಮಕ್ಕಳು ಅಳ್ಬಾರ್ದಮ್ಮ, ಖುಷಿಯಾಗಿರ್ಬೇಕು. ಯಾಕೆ ಅಳ್ತಾ ಇರೋದು ನೀನು? ನಾನು ಬರಲ್ಲ ತಾತ, ನಾನು ಇಲ್ಲೇ ಇರ್ತೀನಿ. ಇಲ್ಲ ಬಿಡಮ್ಮ, ಎಲ್ಗೂ ಕಳ್ಸಲ್ಲ ನಿನ್ನ, ನಾನು ಇಲ್ಲೇ ಇಕ್ಕಂತೀನಿ ಬಿಡು. ವಿಜಯಪ್ಪ, ನಾನು ಈ ಮಗುನ ದತ್ತಕ್ಕೆ ತಗೊತಾ ಇದ್ದೀನಪ್ಪ ನಾನೇ. ಅದೇನೋ ರೂಲ್ಸ್ಗಳು ಅವೆಲ್ಲ ನನಗೆ ತಿಳಿದು, ಅದೇನೋ ಪೇಪರ್ಗಳು ಎತ್ಕೊಂಬ, ಎಲ್ಲೆಲ್ಲಿ ಸೈನ್ ಹಾಕ್ಬೇಕೋ ಸೈನ್ ಹಾಕ್ತೀನಿ. ಈ ಮಗು ನನಗೆ ಬೇಕಪ್ಪ, ನನ್ನ ಜೊತೆಗೆ ಇರ್ತಾಳೆ. ಅಂಕಲ್, ನಂಗೆ ಶಾಕ್ ಆಗ್ತಾ ಇದೆ ಈ ಮಾತು ಕೇಳಿ. ಶಾಕ್ ಆಗಬೇಡಪ್ಪ, ನನಗೆ ಈ ಮಗು ಬೇಕು. ನನಗೆ ತುಂಬ ದಿವಸದಿಂದ ಒಂದು ಹೆಣ್ಮಗುನ ದತ್ತಕ್ಕೆ ತಗೊಬೇಕು ಅಂತ ಆಸೆ ಇತ್ತಪ್ಪ. ನನಗೆ ಈ ಮಗು ಬೇಕಪ್ಪ. ನಾನು ಇವಾಗ ಹೇಳಿದ್ನಲ್ಲ, ಅದೇನೋ ಪೇಪರ್ಗಳೆಲ್ಲ ಎತ್ಕೊಂಬ, ನಮ್ಗೆ ಅವೆಲ್ಲ ತಿಳಿಯಲ್ಲ. ಎಲ್ಲೆಲ್ಲಿ ಸೈನ್ ಹಾಕ್ಬೇಕು ಹೇಳು, ನಾನು ಸೈನ್ ಹಾಕ್ತೀನಿ. ನನಗೆ ಈ ಮಗು ಬೇಕಪ್ಪ, ನಾನೇ ಸಾಕಂತೀನಿ. ನಿನ್ನ ಬಾಯಾಗಿ ಮಾತು ಕೇಳಿದ್ದೆ ಜಾಸ್ತಿ ಸಂತೋಷ ಆಯ್ತಪ್ಪ ಭದ್ರಪ್ಪ, ಸಂತೋಷನೇ ಆಯ್ತಪ್ಪ. ಹೆಂಗೋ ನಾವು ಬೇರೆ ಕಡೆ ಕೊಟ್ಟು ನೆಮ್ಮದಿ ಕಳ್ಕೊಳ್ಳೋ ಬದಲು ನಿನ್ನ ಹತ್ರ ಇರಲಿ ಬಿಡಪ್ಪ. ಜಲ್ಜಮ್ಮ, ಜಲ್ಜಮ್ಮ, ಯಾಕೆ ಮವ? ಕೇಳಿಸ್ಕೊಂಡೇನಮ್ಮ ನಿಮ್ಮ ಯಜಮಾನ್ ಹೇಳಿದ ಮಾತು? ಏನು ಹೇಳಿದ್ರು ಮವ? ರಕ್ಷಾನ ನಿಮ್ಮ ಯಜಮಾನ್ ದತ್ತಕ್ಕೆ ತಗೊಂತಾರಂತಮ್ಮ. ಓ ಹೌದೇನೋ? ಹಾಂ ಶೋಭಿತಾ, ಖುಷಿ ಆಯಿತು ತಾತ ಈ ಮಾತು ಕೇಳಿ. ಯಾವುದೋ ಪಾಪ ತಂದೆ ತಾಯಿ ಇಲ್ದು ಮಗು, ನಮ್ಮ ಮಾವನ ಆಸರೆ ಆಗ್ತೀನಿ ಅಂತ ಹೇಳಿದ್ರಲ್ಲ, ಅಷ್ಟೇ ಸಾಕು, ಖುಷಿ ಆಯಿತು. ಓ ಸರಿನಮ್ಮ, ಆಯಿತು. ಏನಪ್ಪ ವಿಜಯ್, ಒಪ್ಗೆನೇನಪ್ಪ? ಹ್ಞೂ ತಾತ, ಒಪ್ಕೇನೆ. ಆಮೇಲೆ ಒಪ್ಗೆ ಅಂತ ಹಂಗೆ ಹೊರಟ್ಬಿಟ್ಟಾರಪ್ಪ. ಅದೇನೋ ಪೇಪರ್ಗಳು ಅವು ಇವು ತಂದು ಸೈನ್ ಹಾಕ್ಸ್ಕೊಂಡು ಹೋಗ್ರಿ. ಆಮೇಲೆ ಹೆಂಗೋ ಏನೋ ಅಂತ ನೀವು ದಿಗ್ಲು ಬಿದ್ದೀರಿ. ಅದು ರೂಲ್ಸ್ ಬೇಕಾದ್ರೆ ತಗೊಳ್ಳೋಣ, ಕಾನೂನು ರೀತಿನೇ. ಯಾಕಂದರೆ ನಾನು ಹೆಣ್ಮಗು ಬೇಕು ಅಂತ ಜಾಸ್ತಿದಿಂದ ಆಸೆ ಇಟ್ಕೊಂಡಿದ್ನಿ, ಯಾವುದಾನ ಒಂದು ಮಗುನ ತಗೊಬೇಕು ಅಂತ. ಈ ಮಗು ಏನೋ ಬಂದಾಗಿದ್ದ ನನಗೆ ಇರ್ತಪ್ಪ, ಇಷ್ಟ ಆಗ್ಬಿಟ್ಲ, ಅದಕ್ಕೆ ಈ ಮಗುನೇ ತಗೊತಾ ಇದ್ದೀನಿ. ನೀವು ಅದೇನೋ ಸೈನಿಗೆ ಹಾಕ್ಸ್ಕೊಂಡು ಹೋಗ್ರಪ್ಪ. ಸರಿ ಅಂಕಲ್, ಆಯಿತು, ಸರಿ.